ಇವರೆಲ್ಲ ಮಾಡ್ತಾ ಇರೋದು ಡ್ರಾಮಾ ಅಂತ ಗೊತ್ತಿದೆ. ವಾಸ್ತವಾಂಶ ಯಾರು ರಾಜೀನಾಮೆ ಕೊಡಲ್ಲ. ಇವರದೆಲ್ಲ ಬರೀ ಡ್ರಾಮಾ ಅಷ್ಟೇ. ರಾಜೀನಾಮೆ ಕೊಡ್ತೀವಿ ಅಂತಾರೆ, ಆದರೆ ಯಾರು ಕೊಡಲ್ಲ ಅಂತ. ನನಗೆ ಸೀಟ್ ಕೊಟ್ಟರೆ ಗೆಲ್ತೀನಿ ಅಂತ ಅವ್ರಿಗೆ ಭಯ. ವಿರೋಧಿ ಬಣದ ಬಗ್ಗೆ ಸಚಿವ ಮುನಿಯಪ್ಪ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೋಲಾರ ಕ್ಷೇತ್ರ ಗೆಲ್ಲಬೇಕು. ಸೊ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಅಟ್ ದಿ ಸೇಮ್ ಟೈಮ್ ವಿರೋಧಿ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇವ್ರದ್ದೆಲ್ಲ ಬರೀ ಡ್ರಾಮಾ, ಯಾರು ರಾಜೀನಾಮೆ ಕೊಡಲ್ಲ, ವಾಸ್ತವಾಂಶ ಏನು ನನಗೂ ಗೊತ್ತಿದೆ ಅಂತ ಹೇಳಿದ್ದಾರೆ. ಯಾರಿಗೂ ಅಡ್ಡ ಹೋಗಿರಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು. ನನ್ನ ಕೆಲಸ ಡೆಲ್ಲಿ ಆಯಿತು, ನಾನಾಯಿತು, ಅಷ್ಟರಲ್ಲಿದ್ನೇ. ಯಾರ ಕೆಲಸಕ್ಕೂ ನಾವು ಅಡ್ಡ ಹೋಗಿದ್ವಿ. ಆಶ್ಚರ್ಯ, ಏನು ಕಾರಣ ಗೊತ್ತಿಲ್ಲ. ಬಟ್ ಇದು ಡ್ರಾಮಾ. ನಿಜವಾಗಿ ಇದು ಕೊಡುವಂಥದ್ದಲ್ಲ. ಇದ್ರೆ ಯಾಕೆ ಕೊಟ್ಟಿದ್ದಾರೆ ಏನೋ ಮುಖ್ಯಮಂತ್ರಿಗಳೇ ತಿಳ್ಕೊಳ್ತಾರೆ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರಿಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಅದರಿಂದ ಇಡೀ ಮಾಧ್ಯಮದವ್ರು ಹೇಳಿದ್ದೀರಿ ಇದೆಲ್ಲ ನಾಟಕ ಮಾಡಿದ್ದಾರೆ ಅಂತ. ನಾನು ಹೊಸದಾಗಿ ಹೇಳಬೇಕಾಗಿರೋದೇನು ಇಲ್ಲ. ಈ ಡ್ರಾಮಾದ ವಾಸ್ತವಾಂಶ ಯಾರು ರಾಜೀನಾಮೆ ಕೊಡಲ್ಲ. ಸರ್, ಈ ಡ್ರಾಮಾದ ಸೂತ್ರಧಾರಿ ಯಾರು ಸರ್? ಸರ್, ಈ ಡ್ರಾಮಾದ ಸೂತ್ರಧಾರಿ ಯಾರು? ಸೂತ್ರಧಾರಿ ಯಾರು? ನೀವೇ ಹಿಡಿಬೇಕು ಯಾರನ್ನಂತ. ನಿಮಗೆ ಚೆನ್ನಾಗಿ ಗೊತ್ತೇಳಿ ಸರ್. ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಪಕ್ಷದ ಒಳಗೆಲ್ಲ ಮೈತ್ರಿ ಅಭ್ಯರ್ಥಿಗೆ ವರವಾಗಲ್ವಾ? ಅದರಿಂದ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನ, ಅಧ್ಯಕ್ಷರನ್ನ ಭೇಟಿ ಆಗೋಣ, ಕೊಡಬೇಕಂತ ಒತ್ತಾಯ ಮಾಡೋಣ. ಗೆಲ್ಸ್ಕೊಂಡು ಬರ್ತೀನಿ ಅನ್ನೋ ಜವಾಬ್ದಾರಿಯನ್ನು ಕೂಡ ತಗೊಳ್ಳೋಣ. ಅದ್ರ ಮೇಲೆ ಅವ್ರು ಏನು ಹೇಳ್ತಾರೋ ನಿಮಗೆ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.